ಕರಾವಳಿಯಲ್ಲಿ ಗುಡ್ಡ ಕುಸಿದಿದ್ದು ಅವಶೇಷಗಳ ಅಡಿಯಲ್ಲಿ ತಾಯಿ ಮತ್ತು ಮಕ್ಕಳು ಸಿಗಾಕೊಂಡಿದ್ದಾರೆ. ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಇಬ್ಬರು ವೃದ್ಧರು ಒಂದೇ ಮನೆಯಲ್ಲಿದ್ದರು, ಒಂಟಿ ಮನೆಯಲ್ಲಿದ್ದರು. ಗುಡ್ಡದ ಪಕ್ಕದಲ್ಲೇ ಮನೆ ಇತ್ತು. ಸುಮಾರು 500 ಮೀಟರ್ ದೂರದಲ್ಲಿ 15 ಮನೆಗಳಿದೆ. ಕಾಲ್ನಡಿಗೆಯಲ್ಲಿ ಬರಬೇಕು. ಇದೀಗ ಆರ್ಯನ್ ಮತ್ತು ಆರುಷ್ ಇಬ್ಬರೂ ಕೂಡ ಅವಶೇಷಗಳ ಅಡಿಯಲ್ಲಿ ಅವರ ತಾಯಿಯ ಜೊತೆ ಸಿಗಾಕೊಂಡಿದ್ದಾರೆ. ಪರಿಸ್ಥಿತಿನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಹೇಗಾಗಿದೆ ಅಂದರೆ ಆಂಬ್ಯುಲೆನ್ಸ್ ಓಡಾಡೋಕ್ಕಾಗಲ್ಲ, ನಡ್ಕೊಂಡು ಹೋಗೋದು ಕೂಡ ಕಷ್ಟ ಅಂತ ಪರಿಸ್ಥಿತಿ ಇದೆ. ರಕ್ಷಣೆ ಮಾಡುವಂಥದ್ದು ತುಂಬ ಚಾಲೆಂಜಿಂಗ್ ಆಗಿದೆ. ತಾಯಿ ಮತ್ತು ಮಗು ಇಬ್ಬರು ಮಕ್ಕಳು ಆ ಕಡೆ ಈ ಕಡೆ ಸಿಗಾಕೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಮಾಡಿಕೊಂಡು ನನ್ನ ಮಕ್ಕಳನ್ನ ರಕ್ಷಣೆ ಮಾಡ್ಕೋಬೇಕು ಅನ್ನುವ ಪರಿಸ್ಥಿತಿಯಲ್ಲಿ ತಾಯಿ ನಲುಗಿ ಹೋಗ್ತಾ ಇದ್ದಾಳೆ. ಈ ಘಟನೆ ಆಗಿ 2.5 ಗಂಟೆಗಳ ನಂತರ ಆಯಿತು. ಸದ್ಯದ ಬೆಳವಣಿಗೆ ಏನು ಅಂತ ಹೇಳ್ಬಿಡ್ತೀವಿ ಕೇಳಿ. ತಾಯಿಯ ಜೊತೆಗೆ ಒಂದು ಮಗು ಮಲಗಿದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ಮಗು ಮಲಗಿದೆ. ಈ ನಿಮ್ಮ ಮುಂಭಾಗ ಇದೆಯಲ್ಲ, ಕೈ ಅಲ್ಲಾಡಿಸ್ತಾ ಇಲ್ವಲ್ಲ, ಸುಮ್ಮನಿದೆಯಲ್ಲ, ಆ ಮಗುವನ್ನ ಹೊರಗೆ ತೆಗೆದಿದ್ದಾರೆ. ಬಟ್ ಮಗುವಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಗ್ತಾ ಇಲ್ಲ. ಮತ್ತೊಂದು ಮಗುವಿಗೆ ಆಕ್ಸಿಜನ್ ಹಾಕಿ ಅದನ್ನ ರೆಸ್ಕ್ಯೂ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಿಜಕ್ಕೂ ಸಂಕಟ ಆಗುತ್ತೆ ಈ ಘಟನೆಯನ್ನು ನೋಡಿದಾಗ. ತಾಯಿನೂ ಉಸಿರಾಡ್ತಾ ಇದ್ದಾಳೆ. ಇಡೀ ಮನೆ ನಮ್ಮ ಮೈ ಮೇಲೆ ಬೀಳೋದಂದ್ರೆ ಏನರ್ಥ? ಮಕ್ಕಳನ್ನ ಬದುಕಿಸೋಕೆ ತನ್ನ ಪ್ರಾಣದ ಹಂಗು ತೊರೆದು ಕೈನೆಲ್ಲ ಅಂದ್ರೆ ಔಚ್ಕೊಬಿಟ್ಟಿದ್ದಾಳೆ. ಈ ಕೋಳಿ ಕಾವು ಕೊಡುತ್ತಲ್ಲ ಮೊಟ್ಟೆಗೆ, ಔಚ್ಕೊಂಡು ರೆಕ್ಕೆಯನ್ನ, ಆ ರೀತಿಯಾಗಿ ಪ್ರಯತ್ನ ಪಟ್ಟಿದ್ದಾಳೆ ತಾಯಿ. ಬಟ್ ಮತ್ತೊಂದು ಮಗುವಿನ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ. ಮಂಗಳೂರಿನಲ್ಲಿ ತಾಯಿ ಮಕ್ಕಳ ರಕ್ಷಣೆಗೆ ಹರಸಾಹಸ ಪಡಲಾಗ್ತಾ ಇದೆ. ಅವಶೇಷಗಳ ಅಡಿಯಿಂದ ಒಂದು ಮಗುವನ್ನ ಹೊರಕ್ಕೆ ತೆಗೆಯಲಾಗಿದೆ. ಸದ್ಯ NDRF ಮತ್ತು SDRF ತಂಡದಿಂದ ರೆಸ್ಕ್ಯೂ ಆಪರೇಷನ್ ಮುಂದುವರೆದಿದೆ. ಮಂಗಳೂರಿನಲ್ಲಿ ತಾಯಿ ಮತ್ತು ಮಕ್ಕಳ ರಕ್ಷಣೆಗೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಅವಶೇಷಗಳ ಅಡಿಯಿಂದ ಒಂದು ಮಗುವನ್ನ ಸದ್ಯಕ್ಕೆ ಹೊರಗೆ ತೆಗೆಯಲಾಗಿದೆ. NDRF SDRF ಟೀಮ್ನಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಮಗುವನ್ನ ಹೊರ ತೆಗೆದಿದ್ದಾರೆ. ಬಟ್ ಮಗುವಿನ ಪರಿಸ್ಥಿತಿ ಏನು? ಕ್ವೆಶ್ಚನ್ ಮಾರ್ಕ್. ನಿಜಕ್ಕೂ ಸಂಕಟ, ಕರುಳು ಹಿಂಡುವಂತಹ ಸುದ್ದಿ ಇದು. ಏನು ಹೇಳಬೇಕು, ಹೇಗೆ ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆ 2.5 ಗಂಟೆ ಆಯಿತು ಈ ಪ್ರಸಂಗ ಆಗಿ. ಆಮೇಲೆ ಅಲ್ಲೊಂದು ಇಲ್ಲೊಂದು ಮನೆ, ದೂರದಲ್ಲಿ ಒಂದೊಂದು ಮನೆ ಇರುತ್ತೆ. ನೆಟ್ಟಿಗೊಂದು ರಸ್ತೆ ಇರಲ್ಲ. ಮನೆಯ ಪರಿಸ್ಥಿತಿ ಹೇಗಿತ್ತು? ಗುಡ್ಡ ಕುಸಿತಾ ಇದ್ದಂತೆ ಈಗ ಮನೆಯೂ ಕೂಡ ಕುಸಿದು ಬಿದ್ದಿದೆ. ಮನೇಲಿ ಬಹುಶಃ ಎಲ್ಲರೂ ಮಲಗಿದ್ರು, ಏನು ಕಾರಣನೋ ಗೊತ್ತಿಲ್ಲ. ಸೌಂಡ್ ಕೇಳಿಸ್ತಾ ಇದ್ದಂತೆ ತಂದೆ ಹೊರಗೆ ಓಡ್ ಬರ್ತಾನೆ. ಹೊರಗೆ ಓಡ್ ಬಂದು ಮಕ್ಕಳನ್ನು, ಹೆಂಡತಿ ಮಕ್ಕಳನ್ನು ಕೂಡ ಕಾಪಾಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಎಲ್ಲವೂ ಮುಗ್ದೋಗಿತ್ತು. ಅಂದರೆ ಗೋಡೆ ಬಿದ್ದೋಗಿತ್ತು. ಈಗ ನೋಡಿ, ಅವಶೇಷಗಳ ಅಡಿಯಲ್ಲಿ ತಾಯಿ ಮಕ್ಕಳು ಸಿಗಾಕೊಂಡಿದ್ದಾರೆ. ಒಂದು ಮಗುವನ್ನ ಹೊರತೆಗೆಯಲಾಗಿದೆ. ಬಟ್ ನಿಜಕ್ಕೂ ಆತಂಕದಲ್ಲಿ ಹೇಳ್ತಾ ಇದ್ದೀನಿ. ಆ ಮಗುವಿನ ಪರಿಸ್ಥಿತಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಇನ್ನು. ಮತ್ತೊಂದು ಮಗು ಕೈಕಾಲ ಅಲ್ಲಾಡಿಸ್ತದೆ, ಅದಕ್ಕೇನು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಅಮ್ಮ ಔಚ್ಕೊಬಿಟ್ಟಿದ್ದಾಳೆ. ಯಾಕೆ? ವೆರಿ ಸ್ಯಾಡ್. ಇದೀಗ ಮಗುವನ್ನ ಹೊರ ತೆಗೆಯಲಾಗಿದೆ. ಬಟ್ ಮಗುವು ಜೀವಂತವಾಗಿ ಮಗುವನ್ನ ಹೊರ ತೆಗೆಯೋಕೆ ಸಫಲರಾಗಿಲ್ಲ. ಅಲ್ಲಿ ಕೈಯ ಕಾಲು ಅಲ್ಲಾಡಿಸ್ತಾ ಇದೆಯಲ್ಲ, ಆ ಮಗು ಇದೆ, ಅದನ್ನ ಒಂದು ರಕ್ಷಣೆ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ಮತ್ತೊಂದು ಮಗು ಹಾಗೆ ಮಲಗಿದೆಯಲ್ಲ, ಅದ್ರ ಜೀವ ಹೋಗಿದೆ ಮಗುವಿನದು. ಸ್ಪೀಕರ್ ಖಾದರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ರೆಸ್ಕ್ಯೂ ಆಪರೇಷನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಇರುತ್ತೆ. ಬಟ್ ವೆರಿ ಸ್ಯಾಡ್ ಸರ್, ಈಗ ಸುದ್ದಿ ಗೊತ್ತಾಯ್ತು ಆ ಮಗು ಜೀವ ಹೋಗ್ಬಿಟ್ಟಿದೆ ಅಂತ. ನನಗೆ ಏನು ಕನ್ಫರ್ಮ್ ಮಾಡ್ತೇನೆ ಈಗ.